ಮೇಡಮ್ ಈಗ ನೋಡಿ ಇವ್ರೇನು ಫೇಕ್ ಅಕೌಂಟ್ ಎಲ್ಲ ಇಟ್ಕೊಂಡು ಯಾರನ್ನು ಬಿಡ್ತಾ ಇಲ್ಲ. ಪ್ರಧಾನಿನೂ ಬಿಡಲ್ಲ, ಸಿಎಂನು ಬಿಡಲ್ಲ, ದರ್ಶನ್ ಬಿಡಲ್ಲ, ಸುದೀಪ್ನು ಬಿಡಲ್ಲ, ನಮ್ಮನ್ನು ಬಿಡಲ್ಲ, ನಿಮ್ನು ಬಿಡಲ್ಲ. ನನಗೇನು ಅಂತ ನನ್ನ ಮಗ ಇಂತ ನನ್ನ ಮಗ ಅಂತ ಕಮೆಂಟ್ ಆಗ್ತಾರೆ. ಏನ್ ಮಾಡೋದು? ಮನಸ್ಸಲ್ಲಿ ಇಟ್ಕೋಬೇಕು, ಸುಮ್ಮನೆ ಆತರ ಹೋಗ್ಬಿಟ್ಟಿದೆ. ಯಾಕಂದ್ರೆ ಅವಂತವ್ರು ಏನು ಮಾಡಕ್ಕಾಗ್ತಿಲ್ಲ ಅಂತ ಹಿಂಗೆ ಬಂದಿದ್ ಒಂದು ಕಾಮೆಂಟ್ ಇಂದಾನೆ ಇವತ್ತು ಕೊಲೆ ಆಗಿದೆ ಅನ್ನೋ ಆರೋಪ ಅಲ್ವಾ ಸರ್? ಅದ್ರ ಬಗ್ಗೆ ಮಾತಾಡ್ತೀನಿ ಮೇಡಮ್. ಏನ್ ಗೊತ್ತಾ, ಈಗ ನೀವೊಂದು ಅಕೌಂಟ್ ಕ್ರಿಯೇಟ್ ಮಾಡ್ಕೋತೀರಾ. ನೀವೊಂದು ಅಕೌಂಟ್ ಕ್ರಿಯೇಟ್ ಮಾಡ್ಕೋಬೇಕು ಅಂದ್ರೆ ಒಂದು ಐಡಿ ಪ್ರೂಫ್ ಇಂದ ಮಾಡ್ಕೋಬೇಕು. ಒಂದು ಆಧಾರ್ ಆಗಿರ್ಬೋದು, ಪಾನ್ ಆಗಿರ್ಬೋದು. ಈ ಇದೊಂದು ಪ್ರೂಫ್ ನ ಮುಖಾಂತರ ನೀವು ಒಂದು ಐಡಿ ಕ್ರಿಯೇಟ್ ಮಾಡ್ಕೋಬೇಕು ಅಂತ ರೂಲ್ಸ್ ಬಂದ್ರೆ ಮೇಡಮ್ ಯಾರು ಏನು ಮಾಡಕ್ಕಾಗಲ್ಲ. ಅವ್ನ ಆರಾಮ ಸಿಗ್ತಾನೆ, ಅವ್ನ ಆರಾಮ ಹೇಳ್ಕೊಂಬಂದ್ ಸರಿಯಾಗಿ ಹೊಡಿಬಹುದು ಮೇಡಮ್. ಸೋಷಿಯಲ್ ಮೀಡಿಯಾಗ ಒಂದಷ್ಟು ರೂಲ್ಸ್ ಗಳು ಬೇಕು ಅನ್ನೋದು ಮಾತು. ನಾನು ಈ ಕ್ವಶನ್ 4 ಜನಕ್ಕೂ ಕೇಳ್ತೀನಿ. ಫಸ್ಟ್ ಸಂಜಯ್ ಸರ್, ನೀವು ಬಂದಾಗ್ಲಿಂದ ನೋಡ್ತಾ ಇದ್ದೀನಿ, ನೀವು ನಮ್ಗೆ ಇನ್ ರಿಟರ್ನ್ ಅಟ್ಯಾಕ್ ಮಾಡ್ತಾ ಇದ್ದೀರಾ. ಯಾಕೆ? ಅಲ್ಲ, ಐ ಮೀನ್ ಲೈಕ್ ವಾಟ್ ಎವರ್ ಇಟ್ ಈಸ್. ಏನ್ ಗೊತ್ತಾ ಸರ್, ಯಾರು ಇದು ಓದಕ್ಕೆ ಏನು ಕೊಟ್ರು ಓದಕ್ಕೆ ಅಂತ ಹೇಳಿದ್ರು, ಕಾಮೆಂಟ್ ಏನಕ್ಕೆ ಹಾಕಿದ್ರು ಅಂತ ನಿಮ್ ಪ್ರಶ್ನೆ, ಅದಕ್ಕೆ ನೀವು ಉತ್ತರ ಕೊಡಿ. ನಾವು ಓದಿದ್ದಕ್ಕೆ ಆಂಕರ್ ಕೊಟ್ಟಿದ್ ಓದಿದ್ದಕ್ಕೆ ಅದನ್ನ ಹೇಳ್ಬೇಡಿ. ಅಲ್ಲ ಸರ್, ಇಲ್ಲಿ ನೀವು ಇವ್ರ ಫ್ಯಾನು ಅವ್ರ ಫ್ಯಾನು ಅನ್ನೋದು ಬಿಟ್ಬಿಡಿ. ನೀವೆಲ್ಲಾರು ಒಂದು ಫಿಲಂ ಚೇಂಬರ್ಗೆ ಯಾವ್ದೋ ಒಂದ್ ರೀತಿಲಿ ಒಂದು ಪಾರ್ಟ್ ಆಗಿರೋರು. ಬೀಟ್ ಎ ಫ್ಯಾನ್ ಬೇಸ್, ಆಕ್ಟರ್, ಚೇಂಬರ್ ಪ್ರೆಸಿಡೆಂಟ್ ಅಥವಾ ಪ್ರಶಾಂತ್ ಸಂಬರ್ಗಿ ಸರ್, ನೀವೆಲ್ಲ ಒಂದು ಕುಟುಂಬದವರು. ಆದ್ರೆ ನೀವು ಫ್ಯಾನ್ ಬೇಸ್ ನ ಪಕ್ಕಕ್ಕೆ ಬಿಟ್ಬಿಟ್ಟು ಪೈರಸಿನ ಹೇಗೆ ಅವಾಯ್ಡ್ ಮಾಡೋದು ಅನ್ನೋದು ಯಾವಾಗ್ಲಾದ್ರೂ ಡೀಲ್ ಮಾಡಿದ್ದೀರಾ? ನಮ್ಮ ಪಕ್ಕದ ಸ್ಟೇಟೆ ಆಂಧ್ರದಲ್ಲಿ ಲಾಸ್ಟ್ ಮಂತ್ ಇಮ್ಮಡಿ ರವಿ ಅವ್ರನ್ನ ಹೆಂಗ್ ಹಿಡಿದ್ರು, ಐಬಮ್ಮ ಮತ್ತೆ ಬಪ್ಪಂ ಟಿವಿದು ಹೆಂಗ ಆಪ್ಸ್ದು ಹೆಂಗ್ ಹಿಡಿದ್ರು. ನಿಮ್ ಕಡೆಯಿಂದ ಏನ್ ಮಾಡಿದ್ದೀರಾ? ಈಗ ಇಲ್ಲಿ ನೀವು ಓದಿದ್ರಿ ಮೇಡಮ್, ಅದನ್ನ 4-5 ಜನ ಅಲ್ಲ 1000 ಜನ ಕೇಳಿಸ್ಕೋತಾರೆ ಮೇಡಮ್, ಓಕೆನಾ? ಬಟ್ ಅಲ್ಲಿ ನನಗೆ ಗೊತ್ತು ನೀವೇ ಓದಿರೋದು, ನನಗೆ ಗೊತ್ತು. ಅಲ್ಲ, ಗೊತ್ತಾಯ್ತು ಮೇಡಮ್, ಇಲ್ಲಿ ನನಗೆ ಗೊತ್ತು ನೀವೇ ಓದಿರೋದು ಅಂತ. ತಪ್ಪು ಮಾಡಿರೋದು ನೀವೆಂದ ನಾನು ಕಂಡು ಹಿಡಿದು ಬಿಡ್ತೇನೆ. ಬಟ್ ಅಲ್ಲಿ ಯಾರೋ ಒಬ್ಬ ಎಲ್ಲೋ ಕುತ್ಕೊಂಡು ಮಾಡಿರೋದಕ್ಕೆ ನಾನು ಹೆಂಗ್ ಕಂಡಿಡಿಲಿ? ಇದಕ್ಕೆ ನೀವು ಉತ್ತರ ಕೊಡಿ ನನಗೆ ಮೇಡಮ್. ನಮ್ಮಲ್ಲಿ ಇರೋರು ಯಾರು ಮಾಡಲ್ವೇ? ನೋಡಿ, ನಮ್ಮ ಇದ್ರಲ್ಲಿ ಇರೋರು, ಅಸೋಸಿಯೇಷನ್ ಇರೋರು ಕಲ್ತಿರೋದು ಎಲ್ಲ ಒಳ್ಳೆ ಬುದ್ಧಿಗಳು. ದರ್ಶನ್ ಅವರ ವಿಚಾರಕ್ಕೇನೆ ಹೀಗೇನೆ ಮೆಗಾ ಡಿಬೇಟ್ ಮಾಡಿದಾಗ ಬಂದವರು ಎಲ್ಲರೂ ಕೂಡ ದರ್ಶನ್ ಅಭಿಮಾನಿಗಳಿದ್ರು. ಇಲ್ಲಿಂದ ಹೋಗುವಾಗ ರಿಜಿಸ್ಟರ್ಡ್ ಫ್ಯಾನ್ ಅಸೋಸಿಯೇಷನ್ ಗಳಿದ್ದವರು ಕೂಡ ಬಂದಿದ್ರು. ಇಲ್ಲಿಂದ ಹೋಗುವಾಗ ಅವ್ರು ಮಾಡಿದ ಪ್ರಾಮಿಸ್ ಏನ್ ಗೊತ್ತಾ ಸರ್? ದರ್ಶನ್ ಅವರ ಫೋಟೋವನ್ನ ಬಳಸಿಕೊಂಡು ಯಾವುದೇ ಫೇಕ್ ಅಕೌಂಟ್ ನಿಂದ ಕೆಟ್ಟ ಕಾಮೆಂಟ್ ಗಳನ್ನ ಮಾಡ್ತಾ ಇದ್ರೆ ಅಂಥವರ ವಿರುದ್ಧ ಪ್ಯಾನ್ ಕರ್ನಾಟಕ ನಾವು ಅಭಿಯಾನ ಮಾಡ್ತೀವಿ. ಎಲ್ ಮಾಡಿದ್ರು ಸರ್? ಮೇಡಮ್, ಅವ್ರು ಏನ್ ಮಾಡಿದ್ರೆ ನನ್ಗೆ ಐಡಿಯಾ ಇಲ್ಲ ಮೇಡಮ್. ಇದು ಯಾವಾಗ ನಡೆದಿದೆ ಅಂತ ನನಗೆ ಗೊತ್ತಿಲ್ಲ ಮೇಡಮ್. ಥರ್ಡ್ ಕ್ಲಾಸ್ಗಳೇ, ಟಾಪ್ ಕ್ಲಾಸ್ಗಳೇ ಆಯ್ತಾ? ಇಲ್ಲಿರೋರು ನಾವ್ ಅಲ್ಲಿ ಹಿಡಿತೀವಿ ಅಂದ್ರೆ ಅದ್ ನಮ್ ಮುಟ್ಟಾಳ್ತನ ಆಗುತ್ತೆ. ನಾನು ಅದಕ್ಕೆ ಅಲ್ಲಿ ಇಳಿಯಕ್ ಹೋಗೋದಿಲ್ಲ. ನಾನು ಮತ್ತೆ ಕೇಳ್ತೀನಿ ಸರ್, ಕೊಚ್ಚೆ ನಿಮ್ಮ ಸ್ಟಾರ್ ನಟನ ಮುಖಕ್ಕೆ ರಾಚ್ತಾ ಇದೆ ಅಂತಂದ್ರು ಕೂಡ ನೀವು ಸುಮ್ನೆ ಇರ್ತೀರಾ ಸರ್? ಅಟ್ಲೀಸ್ಟ್ ಟಿಶ್ಯೂ ಇಟ್ಕೊಂಡು ಒರೆಸೋ ಪ್ರಯತ್ನ ಮಾಡಬೇಕು ಸರ್. ಬಗ್ಗೆ ನೀವು ಮಾತಾಡ್ತಿದ್ದೀರಲ್ಲ, ನಿಮ್ಗೆ ಅನ್ನಿಸ್ತಿಲ್ವಾ? ಅದೇ ಕೊಚ್ಚೆ ಬಗ್ಗೆ ನೀವೇ ಮಾತಾಡ್ತಿದ್ರಲ್ಲ, ನಿಮ್ಗೆ ಅನ್ನಿಸ್ತಿಲ್ವಾ ಅಂತ? ಯಾಕಂದ್ರೆ ಇಂತ ಕೊಚ್ಚೆನ್ ಕ್ಲೀನ್ ಮಾಡಬೇಕು ಅನ್ನೋ ಉದ್ದೇಶ ನಮಗಿದೆ ಸರ್, ಅಭಿಮಾನಿಯಾಗಿ ನಿಮಗಿಲ್ಲ. ನಮಗಿದೆ ಮೇಡಮ್, ನಾವು ಮಾಡೋಂಥದ್ದು ಮಾಡಿದೀವಿ. ಯಾವ ಅಭಿಮಾನಿಗಳು ಈ ತರ ಮಾಡ್ತಾ ಇದ್ದಾರೆ ಅನ್ನೋದು, ಒಂದು ಹೀರೋ ಅದಕ್ಕೆ ಕಂಪ್ಲೇಂಟ್ ಕೊಟ್ಟಿದ್ದಾನೆ, ಅದನ್ನ ಹೇಳಿ. ನೀವು ಕೆಳಗಡೆ ಇರೋರ ಕೈಗೆ ಇಲ್ಲ. ಆದ್ರೆ ಇವತ್ತು ಇವರು ಸ್ಟಾರ್ ವಾರ್ಸ್ ಹೀರೋಸ್ ಅಂತ ಇದ್ದವ್ರಿಗೆ ಫೈನಾನ್ಷಿಯಲ್ ಪ್ರಾಬ್ಲಮ್ ಅಂತೂ ಇಲ್ವೇ ಇಲ್ಲ. ಅವ್ರಿಗೆ ಇನ್ಫ್ಲೂಯೆನ್ಸೂ ಪ್ರಾಬ್ಲಮ್ ಇಲ್ಲ. ಎರಡೂ ಉಪಯೋಗಿಸ್ಕೊಂಡು ಯಾರು ಕಂಪ್ಲೇಂಟ್ಗಳು ರೈಸ್ ಮಾಡಿದ್ದಾರೆ ಇಬ್ಬರಲ್ಲಿ ಇವತ್ತು ನಡೀತಾ ಇರೋದು ಇವರಿಬ್ಬರದ್ದು ಚರ್ಚೆ ಆಯ್ತು. ದರ್ಶನ್ ಅವರಂತೂ ಒಳಗಿದ್ದಾರೆ. ನಾನು ಪ್ರಶಾಂತ್ ಸಂಬರ್ಗಿ ಸರ್ಗೆ ಕೇಳ್ತೀನಿ, ಸುದೀಪ್ ಅವರು ಕೇವಲ ಮೀಡಿಯಾದಲ್ಲಿ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದನ್ನ ಬಿಟ್ರೆ ಇವಾಗ ಇಷ್ಟೆಲ್ಲ ರಂಪಾರಾಧಾಂತ ಆಗಿದೆ ಅಂದ ಮೇಲಾದ್ರೂ ಇದನ್ನ ಒಂದು ಲೀಗಲಿ ಅಡ್ರೆಸ್ ಮಾಡೋ ಪ್ರಯತ್ನ ಸುದೀಪ್ ಅವರು ಮಾಡಿಲ್ಲ ಸಂಬರ್ಗಿ ಅವರೇ? ಪರ್ಸನಲ್ ಸರ್, ವಿಜಯಲಕ್ಷ್ಮಿ ಅವರು ಅವ್ರ ಬಗ್ಗೆ ಬಂದ ವಿಜಯಲಕ್ಷ್ಮಿ ಅವರು ಕೊಟ್ಟಿದ್ದು ಫ್ಯಾನ್ ವಾರ್ ಬಗ್ಗೆ ಅಲ್ಲ, ಅವರಿಗೆ ಪರ್ಸನಲ್ ಆಗಿ ಬಂದ ಕಾಮೆಂಟ್ ಗಳಿಗೆ ನೀವ್ ಹೇಳಿ. ನಿಮ್ಗೆ ಮಾಹಿತಿ ಕೊರತೆಯನ್ನ ಇವತ್ತು ನಾನು ನಿಮ್ಗೆಲ್ಲರಿಗೂ ಹೇಳ್ತಾ ಇದ್ದೇನೆ. ಪ್ರೊಡ್ಯೂಸರ್ ಆಗಿರ್ತಕ್ಕಂಥದ್ದು ಮತ್ತು ಡಿಸ್ಟ್ರಿಬ್ಯೂಟರ್ ಆಗಿರ್ತಕ್ಕಂಥದ್ದು ನನ್ನ ಬಂಡವಾಳಕ್ಕೆ ಧಕ್ಕೆ ತಂದಿದೆ. ನನ್ನ ಪಿಕ್ಚರಿನ ಕಾಪಿ ಮಾಡಿರ್ತಕ್ಕಂಥ ಲಿಂಕ್ಗಳ ಇದೆ ಅಂತ ಹೇಳಿ ಸೈಬರ್ ಕಂಪ್ಲೇಂಟ್ ಆಗಿದೆ. ಯಾರ್ಯಾರು ಯಾವ ಲಿಂಕ್ ಅಲ್ಲಿ ಸಿಕ್ಕಿದೆ ಅದು ಉದಾಹರಣೆ ಸಮೇತ ಟೆಲಿಗ್ರಾಮ್ ಲಿಂಕ್ ಮುಖಾಂತರ ಕೊಟ್ಟಿದ್ದಾರೆ. ಅರೆಸ್ಟ್ ಆಗುತ್ತೆ, ಆದಷ್ಟು ಬೇಗ ಅವ್ರು ಸಿಕ್ಕಾಕೊಂತಾರೆ. ಇದು ನಾವು ಮಾಡಬೇಕು. ಯಾಕಂದ್ರೆ 100 ಕೋಟಿ ಪಿಕ್ಚರ್ ಹಾಕಿರೋರು ಒಂದು ಕಂಪ್ಲೇಂಟ್ ಕೊಡದೆ ಅದನ್ನ ಸೇಫ್ ಗಾರ್ಡ್ ಮಾಡದೇ ಇರ್ತಾರ? ಖಂಡಿತ ಮಾಡಿದ್ದಾರೆ. ಅದು ಸುದೀಪ್ ಅವ್ರ ಕೆಲಸ ಅಲ್ಲ. ಸುದೀಪ್ ಅವರು ನಟರು, ಮಾರ್ಕ್ ಸಿನಿಮಾದ ನಟರು. ಅವರ ಪ್ರೊಡ್ಯೂಸರ್, ಅವ್ರ ಹಿತ ಕಾಪಾಡಲಿಕ್ಕೆ, ಅವರ ಒಂದು ಫೈನಾನ್ಷಿಯಲ್ ಸ್ಟೆಬಿಲಿಟಿ ಕಾಪಾಡಲಿಕ್ಕೆ ಕಂಪ್ಲೇಂಟ್ ಕೊಡಿ ಅಂತ ಹೇಳಿದ್ದಾರೆ. ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಸುದೀಪ್ ಅವರು ಒಂದು ಕಾಲ್ ಕೊಟ್ಟಿದ್ದಾರೆ.
ಎಲ್ಲೆಲ್ಲಿ ಪೈರಸಿ ಲಿಂಕ್ ಸಿಗಿದ್ದು ದಯವಿಟ್ಟು ನಮ್ಗೆ ಕೊಡಿ. ಅವರ ಫ್ಯಾನ್ಸ್ಗೆ ಒಂದು ಕಾಲ್ ಕೊಟ್ಟಿದ್ದಾರೆ, ಆ ಯುದ್ಧ ಮಾಡಬೇಕು ಪೈರಸಿ ವಿರುದ್ಧ ಅಂತ ಹೇಳಿದ್ದಾರೆ. ದಟ್ಸ್ ಹೋಲ್ ಸಮ್ಮರೈಸ್ ಸ್ಟೇಟ್ಮೆಂಟ್. ಕಂಪ್ಲೇಂಟ್ ಆಗಿದೆ. ನಮ್ಮ ಚಾಂಬರ್ ಕಡೆಯಿಂದನೂ ఢిల్లీ ಲೆವೆಲ್ ಅಲ್ಲಿ ನಡೀತಾ ಇದೆ. ನಾವು ಒಂದು ಕಮಿಟಿ ಮಾಡಿದ್ವಿ, SIFC ಅಲ್ಲಿನೂ ನಾವು ವೈಸ್ ಪ್ರೆಸಿಡೆಂಟ್ ಆಗಿದ್ವಿ. ಇದನ್ನ ఢిల్లీ ಲೆವೆಲ್ ತಗೊಂಡೋಗಿದ್ವಿ. ಅಲ್ಲಿ ಚರ್ಚೆ ನಡೀತಾ ಇದೆ. ಆಲ್ರೆಡಿ ಈಗ ಕೆಲವು ಆಪ್ಗಳೆಲ್ಲ ಬ್ಯಾನ್ ಆಗಿದಾವೆ, ಕೆಲವು ಹಿಡಿದಿಗೆ ಸಿಗ್ತಾ ಇಲ್ಲ. ಅದನ್ನು ಇಷ್ಟಲ್ಲೇ ಮಾಡ್ತಾರೆ. ಆಗತ್ತೆ. ದಿನಕ್ಕೆ 6,500 ಕೋಟಿ ರೂಪಾಯಿಗಳನ್ನ ನಿಮ್ಮ ಜೇಬುಗಳಿಂದ ಡಿಜಿಟಲ್ ಫ್ರಾಡ್ ಆಗ್ತಾ ಇದೆ. ಅದ್ರಲ್ಲಿ ಸಿಗಾಕೊಂತಿರೋದು ಕೇವಲ 400 ಕೋಟಿ ಮಾತ್ರ. ಹೀಗಿರ್ಬೇಕಾದ್ರೆ ಫಿಲ್ಮ್ ಆಲ್ಸೋ ಇಸ್ ಪಾರ್ಟ್ ಆಫ್ ದಿಸ್ ಟ್ರೆಂಡ್. ಸೊ ಇದನ್ನ ಒಂದು ಡಿಜಿಟಲ್ ಕ್ರೈಮ್ ಆಗಿ ಎಲ್ಲರೂ ಇಟ್ಸ್ ಜವಾಬ್ದಾರಿಯುತವಾಗಿ ಎಲ್ಲ ನಾಗರಿಕರು ಡೌನ್ಲೋಡ್ ಮಾಡೋದನ್ನ ನಿಲ್ಸ್ಕೋಬೇಕು. ಫಸ್ಟ್ ನಾನು ಏನ್ ಥಿಯೇಟರ್ ಹೋಗಿ ನೋಡೋದು, ನಮ್ಮ ಮನೆ 100 ಇಂಚ್ ಟಿವಿಯಲ್ಲಿ ನೋಡ್ತೀನಿ ಅಂತ ನೋಡೋರು ತುಂಬಾ ಜನ ಇದ್ದಾರೆ. ಅದನ್ನ ಸ್ಟಾಪ್ ಮಾಡಬೇಕು. ನೀವು ಜವಾಬ್ದಾರಿ ನಾಗರಿಕರಾಗಿ ಡೌನ್ಲೋಡ್ ಅನ್ನು ಕಮ್ಮಿ ಮಾಡಬೇಕು. ಆ ಕಂಪ್ಲೇಂಟ್ ಅನ್ನು ಕೊಡ್ಬೇಕು ನೀವು. ಸ್ಯಾಂಡಲ್ವುಡ್ ಈಗ ಬರೀ ಕರ್ನಾಟಕಕ್ಕೆ ಸೀಮಿತವಾಗಿರುವಂತದ್ದಲ್ಲ. ಒಂದೇ ಚಿತ್ರ ಬರ್ಬೋದು ಅಥವಾ 2 ಚಿತ್ರ ಬರ್ಬೋದು ವರ್ಷಕ್ಕೆ. ಇದು ಪ್ಯಾನ್ ವರ್ಲ್ಡ್ ಆಗ್ತಾ ಇದೆ. ಅದ್ರ ಮಧ್ಯದಲ್ಲಿ ನಾವು ರೆಸ್ಪಾನ್ಸಿಬಿಲಿಟಿ ಎಲ್ಲಾರ್ದು ಆಗತ್ತೆ. ನೋಡೋ ಪ್ರೇಕ್ಷಕರಿಗಾಗತ್ತೆ, ಆಕ್ಟರ್ಸ್ದಾಗತ್ತೆ, ಮತ್ತೆ ಫಿಲ್ಮ್ ಚೇಂಬರ್ಸ್ ಆಗತ್ತೆ, ಮತ್ತೆ ಅಭಿಮಾನಿಗಳದ್ದು ಆಗತ್ತೆ. ಇವ್ರದ್ದೆಲ್ಲಾರ್ದು ಪಾಸಿಟಿವ್ ಆಗಿ ಥಿಂಕ್ ಮಾಡ್ಬಿಟ್ಟು ಈ ಅನ್ವಾಂಟೆಡ್ ಕಾಮೆಂಟ್ಸ್ ಎಲ್ಲ ಮಾಡೋದ್ ಬಿಟ್ಟು ಪಾಸಿಟಿವ್ ಆಗಿ ಮುಂದೆ ತಗೊಂಡೋದ್ರೆ ನಮ್ಮ ಚಲನಚಿತ್ರೋದ್ಯಮ ಇನ್ನೂ ಬೆಳೆಯುತ್ತೆ ಅಂತ ನನ್ನ ಅಭಿಪ್ರಾಯ. ಗಣೇಶ್ ಸರ್, ನಿಮ್ಗೆ ಕೇಳ್ತೀನಿ, ಅದಾದ್ಮೇಲೆ ಸಂಜಯ್ ಅವರು ನೀವು ಉತ್ತರ ಕೊಡಿರಂತೆ. ಅಭಿಮಾನಿಗಳಲ್ಲೂ ಕೂಡ, ನಾನು ಎಲ್ಲರಲ್ಲಿ ಅಂತ ಹೇಳ್ತಿಲ್ಲ, ಈ ಕೆಟ್ಟ ಕೆಟ್ಟ ಕಾಮೆಂಟ್ ಮಾಡ್ತಾ ಇರುವ ಸೋಕಾಲ್ಡ್ ಅಭಿಮಾನಿಗಳಲ್ಲೂ ಕೂಡ ಒಂದು ಕ್ಲೀನಿಂಗ್ ಪ್ರಾಸೆಸ್ ಅನ್ನೋದು ಶುರು ಆಗ್ಲೇಬೇಕು ಸರ್. ಯಾಕಂದ್ರೆ ಕನ್ನಡ ಚಿತ್ರೋದ್ಯಮ ಹೆಸರು ಮಾಡಬೇಕಾಗಿರೋದು ಚಿತ್ರದಿಂದ, ಹಾಗೆ ಮನರಂಜನೆಯ ಫ್ಯಾಕ್ಟರ್ ಇಂದ, ಇಂಥ ಕಚಡವಾದ ವಾರ್ ಇಂದ ಅಲ್ಲ. ಈ ಕ್ಲೀನಿಂಗ್ ಪ್ರಾಸೆಸ್ ಯಾರಿಂದ ಶುರು ಆಗ್ಬೇಕು, ಯಾವ ರೀತಿ ಶುರು ಆಗ್ಬೇಕು? ಗಣೇಶ್ ಸರ್, ನೀವು ಮೊದಲು ಹೇಳಿ, ಅದಾದ್ಮೇಲೆ ಮಿಕ್ದು. ಮೇಡಮ್, ಕ್ಲೀನಿಂಗ್ ವಾರ್ ಹೇಳಿದಾಗೆ ನಿಜವಾಗ್ಲೂ ಆಗ್ಲೇಬೇಕು. ಈ ದುಷ್ಕರ್ಮಿಗಳು ಅಥವಾ ಕಿಡಿಗೇಡಿಗಳು ಮಾಡೋ ಒಂದು ದುಷ್ಕೃತ್ಯದಿಂದ ಇಡೀ ಸಮಾಜದ ಸ್ವಾಸ್ಥ್ಯ ಹಾಳಾಗ್ತಾ ಇದೆ, ಸಮಾಜದ ಒಂದು ಇಂಟೆಗ್ರಿಟಿ ಅವೆಲ್ಲ ಹಾಳಾಗ್ತಾ ಇದೆ. ಹಾಗಾಗಿ ಇದನ್ನ ಕ್ಲಿಯರ್ ಮಾಡಲೇಬೇಕು. ಅಂದ್ರೆ ಯಾರ ಮೇಲೆ ಈ ತರ ಕೆಟ್ಟ ಕೆಟ್ಟ ಕಾಮೆಂಟ್ಗಳು ಬರ್ತಾ ಇದೆಯೋ, ರಮ್ಯಾ ಅವ್ರು ಬಂದಂಗೆ ಅವರು ಕೂಡ ಮುಂದೆ ಬಂದು ಕಂಪ್ಲೇಂಟ್ಗಳು ಕೊಟ್ಟಾಗ, ಈಗ ದೊಡ್ಡ ನಟ ಬಂದು ದೊಡ್ಡ ಹೀರೋ ಬಂದು ಕಂಪ್ಲೇಂಟ್ ಕೊಟ್ಟಾಗ ಅದಕ್ಕೆ ಇಂಪ್ಯಾಕ್ಟ್ ಜಾಸ್ತಿ ಇರುತ್ತೆ. ಪೊಲೀಸ್ ಡಿಪಾರ್ಟ್ಮೆಂಟ್ ಇರ್ಬೋದು, ಸೆಂಟ್ ಡಿಪಾರ್ಟ್ಮೆಂಟ್ ಇರ್ಬೋದು, ಅವರೆರಡು ಬಹಳ ಬೇಗ ಆಕ್ಟಿವ್ ಆಗ್ತಾರೆ. ಈಗ ನಮ್ಮಂತ ಕಾಮನ್ ಮ್ಯಾನ್ ಹೋದಾಗ ಅಷ್ಟು ರಿಯಾಕ್ಟ್ ಮಾಡಲ್ಲ ಅದ್ರ ಬಗ್ಗೆ. ಡೈಲಿ ಸೆನ್ ಪೊಲೀಸ್ ಸ್ಟೇಷನ್ ಅಲ್ಲೇ 100 ಕಂಪ್ಲೇಂಟ್ಗಳು ರಿಜಿಸ್ಟರ್ ಆಗ್ತವೆ. ಬಟ್ ಯಾವುದು ಕೂಡ ಒಂದು ವಿಗರಸ್ ಆಗಿ ಅದನ್ನ ಸಾಲ್ವ್ ಮಾಡಕ್ ಪ್ರಯತ್ನ ಪಡಲ್ಲ ಅವರು ಪೊಲೀಸ್ ಡಿಪಾರ್ಟ್ಮೆಂಟ್. ಈ ತರ ದೊಡ್ಡ ದೊಡ್ಡ ನಟರು ಕಂಪ್ಲೇಂಟ್ ಕೊಟ್ಟಾಗ ಅದರದ್ದು ಇಂಪ್ಯಾಕ್ಟ್ ಜಾಸ್ತಿ ಇರುತ್ತೆ. ಈಗ ರಮ್ಯಾ ಅವ್ರ ಕೇಸಲ್ಲೇ ಸುಮಾರು 18-20 ಜನ ಅರೆಸ್ಟ್ ಆದ್ರು. ಅವ್ರು ಇನ್ನೂ ಜೈಲಲ್ಲಿ ಇದ್ದಾರೆ. 2-3 ಮಾತ್ರ ಬೇಲ್ ಸಿಕ್ಕಿದೆ. ಆ ಬೇಲ್ ಸಿಕ್ಕಿರೋರಿಗೆ ಅದನ್ನ ಬೇಲ್ ಅಮೌಂಟ್ ಕಟ್ಟಿ ಹೊರಗಡೆ ಬರಕ್ ಆಗ್ತಾ ಇಲ್ಲ. ಅವರು ಅಷ್ಟು ಒಂದು ಕುಣಿಕೆ ಹಾಕಿದ್ದಾರೆ ಅವ್ರಿಗೆ. ಈ ತರದ್ ಮಾಡ್ಬೇಕಂದ್ರೆ ಒಬ್ಬ ಸಮಾಜದಲ್ಲಿ ಹೆಸರು ಮಾಡಿರೋಂಥವ್ರು ಅವ್ರ ಬಗ್ಗೆ ಕೆಟ್ಟ ಕಾಮೆಂಟ್ ಬಂದಾಗ ಅವರು ಕಂಪ್ಲೇಂಟ್ ಕೊಟ್ಟಾಗ ಅದು ಇಂಪ್ಯಾಕ್ಟ್ ಜಾಸ್ತಿ ಇರುತ್ತೆ. ಅವಾಗ ಇದಕ್ಕೊಂದು ಪ್ರಾಬ್ಲಮ್ ಸಾಲ್ವ್ ಮಾಡಬಹುದು. ಸಂಘಟನೆ ಅಂತ ಕಟ್ಕೊಂಡವ್ರದ್ದು ಜವಾಬ್ದಾರಿ ಆಗುತ್ತೆ ಸರ್. ಆ ನಟನ ಹೆಸರಲ್ಲಿರುವ ಫೇಕ್ ಅಕೌಂಟ್ಗಳು, ಆ ನಟನ ಹೆಸರಲ್ಲಿ ಬರ್ತಾ ಇರುವ ಫೇಕ್ ಕಾಮೆಂಟ್ಗಳು, ಅಶ್ಲೀಲ ಕಾಮೆಂಟ್ಗಳಿಗೆ ಕಡಿವಾಣ ಹಾಕ್ಲಿಕ್ಕೆ ಲೀಗಲ್ ಸ್ಟೆಪ್, ಸೋಷಿಯಲ್ ಸ್ಟೆಪ್, ಸಾಮಾಜಿಕ ಕಾನೂನಾತ್ಮಕ ನಡೆಯನ್ನ ಏನು ಮಾಡಿದ್ದೀರಿ, ಇನ್ನು ಮುಂದೆ ಏನ್ ಮಾಡ್ತೀರಿ? ಮೇಡಮ್, ನಾನು ಮಾಡಿದೀನಿ. ನಾನು ಎಷ್ಟೋ ಅಕೌಂಟ್ಗಳನ್ನ ರಿಪೋರ್ಟ್ ಮಾಡಿಸಿ ಇದನ್ನ ಡಿಲೀಟ್ ಮಾಡಿಸಿದೀನಿ. ಇದಕ್ಕೆ CCBಗೆ ಹೋಗ್ಬೇಕು, ಸೈಬರ್ ಕ್ರೈಮ್ಗೆ ಹೋಗ್ಬೇಕು ಅನ್ನೋದಿಲ್ಲ ಮೇಡಮ್. ಆಯ್ತಾ? ಯಾವ್ದೋ ಒಂದು 4-10 ದೊಡ್ಡ ಅಕೌಂಟ್ಗಳಿದ್ರೆ, ಇಫ್ ಇಟ್ ಇಸ್ ವ್ಯಾಲಿಡ್, ಇನ್ಸ್ಟಾಗ್ರಾಮೇ ಆ ಅಕೌಂಟ್ಗಳನ್ನ ನಾವು ರಿಪೋರ್ಟ್ ಮಾಡಿದ್ರೆ ಆಟೋಮೆಟಿಕಲಿ ರಿಮೂವ್ ಆಗುತ್ತೆ. ಇದು ನಿಮ್ಗೆ ಗೊತ್ತಿದೆ ಅಂತ ಅನ್ಕೋತೀನಿ. ಕರೆಕ್ಟಾ ಮೇಡಮ್? ಏನಾರ ರಾಂಗ್ ಇದೆ ಕರೆಕ್ಟ್ ಮಾಡಿ. ಅಂಡ್ ಹಾಗೆ ಸರ್ ಒಂದು ಪಾಯಿಂಟ್ ಹೇಳಿದ್ರು. ಈಗ ನೀವು ಪೈರಸಿ ಬಗ್ಗೆ ಹೇಳಿದ್ರಿ, ಕರೆಕ್ಟ್ ಅಲ್ಲ ಸರ್? ಸೊ ಇದನ್ನ ಫಾರ್ ಎಕ್ಸಾಂಪಲ್ ನಾನು ಈಗ ಇಂಡಿಯಾದಲ್ಲಿ ಕೂತ್ಕೊಂಡಿದ್ದೀನಿ. ನಾನು ಇಂಡಿಯಾದಲ್ಲಿ ಇಂಡಿಯಾ ಸರ್ವರ್ ಯೂಸ್ ಮಾಡ್ತೀನಿ. ಅಕಸ್ಮಾತ್ ನಾನು VPN ಹಾಕೊಂಡು ಸಿಂಗಾಪುರ್ ಸರ್ವರ್ ಯೂಸ್ ಮಾಡ್ತೀನಿ. ಅಲ್ಲಿಂದ ವೆಬ್ಸೈಟ್ ಹೋಗಕ್ಕಾಗಲ್ವಾ ಸರ್? ಆಗಲ್ವಾ ಸರ್? ನೀವ್ ಹೇಳಿ ಮೇಡಮ್.